ಕಡೆಗೆ ಮತದಾನ ಆಗ್ತಾ ಇದ್ರೆ ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣದ ಅನೇಕ ಮಾಹಿತಿಗಳು ಕೂಡ ಬರ್ತಾ ಇದೆ. ಈಗಾಗಲೇ ಪ್ರಜ್ವಲ್ ಅವರನ್ನ ಟ್ರೇಸ್ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ತನಿಖಾ ಆಯಾಮದಿಂದ ನಡೀತಾ ಇದೆ. ಇದರ ಜೊತೆಗೆ ದೇವರಾಜೇಗೌಡ ಇಲ್ಲಿಸಲದ ಆರೋಪ ಮಾಡ್ತಾ ಇದ್ದಾರೆ ಅಂತ ಈಗ ರಾಜಕೀಯ ಆರೋಪಗಳು ಪ್ರತಿ ಆರೋಪಗಳು ಕೇಳಿಬರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೇಯಸ್ ಪಟೇಲ್ ಹಾಸನದಲ್ಲಿ ಮಾತನಾಡ್ತಾ DCM DK ಹಾಗೂ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂಥ ಪ್ರಕರಣದಲ್ಲಿ ನಾವು ಭಾಗಿಯಾಗಿಲ್ಲ, ನಾನು ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಹೇಳ್ತಾ ಇದ್ದಾರೆ. ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಬಹಿರಂಗ ಚರ್ಚೆಗೆ ಅವರನ್ನ ಆಹ್ವಾನ ಮಾಡ್ತೇನೆ. ಅವ್ರು ಬಂದು ನಮ್ಮ ಜೊತೆಗೆ ಮಾತಾಡಲಿ, ಡಿಬೇಟ್ ಮಾಡಲಿ, ಚರ್ಚೆ ಮಾಡಲಿ. ನಾನು ಭೇಟಿಯಾಗಿರೋದು ನಿಜ ಆದರೆ ದಾಖಲೆಗಳನ್ನ ಕೊಡ್ಲಿ, ದಾಖಲೆ ಮುಂದಿಟ್ಟು ಮಾತನಾಡಲಿ. ನನ್ನ ಪಾತ್ರ ಇದ್ರೆ ರಾಜಕೀಯದಿಂದ ನಾನು ಹಿಂದೆ ಸರಿತೀನಿ, ರಾಜಕೀಯ ನಿವೃತ್ತಿಯನ್ನು ಪಡಿತೀನಿ ಅನ್ನುವಂಥ ಮಾತನ್ನು ಈಗ ಪ್ರಜ್ವಲ್ ಇನ್ಫ್ಯಾಕ್ಟ್ ಶ್ರೇಯಸ್ ಪಟೇಲ್ ಹೇಳ್ತಾ ಇದ್ದಾರೆ. ಆರೋಪ ನಿಜವಾದರೆ ನಾನು ಗೆದ್ದರೆ ರಾಜೀನಾಮೆಯನ್ನು ಕೂಡ ಕೊಡ್ತೀನಿ ಅನ್ನುವಂಥ ಮಾತನ್ನು ಇದೇ ವೇಳೆ ದೇವರಾಜೇಗೌಡಗೆ ಶ್ರೇಯಸ್ ಪಟೇಲ್ ಸವಾಲನ್ನು ಹಾಕಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಬೆಳವಣಿಗೆ ಏನಿದೆ, ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಪ್ರಕರಣ ನಿನ್ನೆ ತಾನೇ ದೇವರಾಜೇಗೌಡ ಆರೋಪ ಮಾಡಿ DCM DK ಶಿವಕುಮಾರ್ ಹಾಗೂ ಶ್ರೇಯಸ್ ಪಟೇಲ್ ಇದರ ಹಿಂದೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಆರೋಪ ಮಾಡಿದ್ದು, ಅದಕ್ಕೆ ಪ್ರತಿಯಾಗಿ ಈಗ ಶ್ರೇಯಸ್ ಪಟೇಲ್ ಮಾತನಾಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಪ್ರತಿಭಟನೆ ಬಿಸಿ ಕಾವೇರ್ತಾ ಇದೆ. ಪ್ರಮುಖವಾಗಿ JDSನ ನಾಯಕರು ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಈ ಒಂದು ಪ್ರಕರಣದಲ್ಲಿ ಮಹಿಳೆಯರನ್ನು ಎಳೆತಂದು ರಾಜಕೀಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮುಂದಿಟ್ಟುಕೊಂಡು ಈಗಾಗಲೇ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನ ಓಕಳಿಪುರಂನಿಂದ ಕಂಡುಬರ್ತಾ ಇರುವಂಥ ದೃಶ್ಯ. ಓಕಳಿಪುರಂನಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು, ಇನ್ಫ್ಯಾಕ್ಟ್ JDSನ ಕಾರ್ಯಕರ್ತರು ಯಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಘಟನೆ ಆಗಿದೆ ಅದನ್ನು ರಾಜಕೀಯ ಲಾಭಕ್ಕೋಸ್ಕರ ಅಥವಾ ತಿರುಚಿ ಅದರಿಂದ ಷಡ್ಯಂತ್ರ ಮಾಡಿ ಸಾಕಷ್ಟು ರಾಜಕೀಯವನ್ನು ಮಾಡಲಾಗಿದೆ. ಪ್ರಮುಖವಾಗಿ ಮಹಿಳೆಯರನ್ನು ಇದರಲ್ಲಿ ಬಳಸಿಕೊಳ್ಳಲಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ದೇವೇಗೌಡರನ್ನ ಹಾಗೂ ಕುಮಾರಸ್ವಾಮಿ ಅವರನ್ನ ಅನಗತ್ಯವಾಗಿ ಎಳೆತಳ್ಳಲಾಗ್ತಾ ಇರುವಂಥ ಆರೋಪವನ್ನು ಕೂಡ ಈಗಾಗಲೇ ಮಾಡ್ತಿದ್ದಾರೆ. ನಿನ್ನೆ ಅಷ್ಟೇ ದೇವರಾಜೇಗೌಡ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದರು. DK ಶಿವಕುಮಾರ್ ಅವರ ಮೇಲೆ ನೇರ ಆರೋಪಗಳನ್ನು ಮಾಡಿದರು. ಅದರಂತೆ ಈಗ JDSನ ಕಾರ್ಯಕರ್ತರು ಕೂಡ ಇವತ್ತು ಪ್ರತಿಭಟನೆಗೆ ಇಳಿದಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥ JDSನ ಕಾರ್ಯಕರ್ತರು HD ರೇವಣ್ಣ ಅವರನ್ನು ಬಂಧನ ಮಾಡಿರುವಂಥದ್ದು ಇದು ಸರಿಯಲ್ಲ, ಇದು ರಾಜಕೀಯ ಪಿತೂರಿ ಅಂತ ಹೇಳಿ ಅವರು ಆರೋಪಗಳನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರನ್ನು ಇನ್ಫ್ಯಾಕ್ಟ್ ಬಂಧಿಸಬೇಕು ಅನ್ನುವಂಥ ಒಂದು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ.